ಎವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ವೈದ್ಯನ ಕಿರುಕುಳಕ್ಕೆ ಬೇಸತ್ತ ಪೌರ ಕಾರ್ಮಿಕರು. ವೈದ್ಯ ಸುಬ್ರಹ್ಮಣ್ಯ ವಿರುದ್ಧ ಆಕ್ರೋಶ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ವಿವಾದ. ಧಾರವಾಡದಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹ. ಅನುಮತಿ ಇಲ್ಲದಿದ್ದರೂ ಕೂಡ ಬೀದಿಗೆ ಇಳಿದ ಯುವ ಶಕ್ತಿ. ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಆಕ್ರೋಶ. ಫೆಬ್ರವರಿ 24ರಿಂದ ಸಕಲೇಶಪುರದಲ್ಲಿ ಭಕ್ತಿಯ ಸಂಭ್ರಮ. 3 ಗ್ರಾಮಗಳ ದೇವಸ್ಥಾನಗಳಲ್ಲಿ ನೂತನ ಪ್ರತಿಷ್ಠಾಪನಾ ಮಹೋತ್ಸವ. ಚನ್ನರಾಯಪಟ್ಟಣದ ಪುರಸಭೆ ಪೌರ ಕಾರ್ಮಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಮೇಲೆ ವೈದ್ಯ ಸುಬ್ರಹ್ಮಣ್ಯ ಅವರ ವಿರುದ್ಧ ಪೌರ ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪುರಸಭೆ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವೈದ್ಯ ಸುಬ್ರಹ್ಮಣ್ಯ ಅವರು ತಮ್ಮ ಮನೆಯ ಬಳಿ ಸ್ವಚ್ಛತೆಯನ್ನ ಮಾಡಲು ಬಂದಿದ್ದ ಪೌರ ಕಾರ್ಮಿಕರಿಗೆ 1,000 ರೂಪಾಯಿ ಹಣವನ್ನು ನೀಡಿ ವೈಯಕ್ತಿಕ ಕೆಲಸವನ್ನ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿತ್ತು. ನಂತರ ಪುರಸಭೆಯ ಮುಖ್ಯ ಅಧಿಕಾರಿಗಳ ಬಳಿ ತೆರಳಿ ಪೌರ ಕಾರ್ಮಿಕರು ನನ್ನಿಂದ 1,000 ರೂಪಾಯಿ ಹಣವನ್ನ ಪಡೆದು ಕೆಲಸವನ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವಿಷಯ ತಿಳಿದ ಪೌರ ಕಾರ್ಮಿಕರು ಕೂಡಲೇ ಈ ಹಣವನ್ನ ವೈದ್ಯರಿಗೆ ಮರಳಿಸಿದ್ದು, ಹಣ ಹಿಂತಿರುಗಿಸುವ ಸಂದರ್ಭದಲ್ಲಿ ವೈದ್ಯರು ಪೌರ ಕಾರ್ಮಿಕರನ್ನ ಮನಬಂದಂತೆ ಬೈದು ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಪ್ರತಿಭಟನೆಯ ಸಂದರ್ಭದಲ್ಲಿ ವೈದ್ಯ ಸುಬ್ರಹ್ಮಣ್ಯ ಅವರ ಇಂದಿನ ನಡವಳಿಕೆಗಳ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಹಲವು ಆರೋಪಗಳು ಕೇಳಿಬಂದಿವೆ. ಪುರಸಭೆ ಕಚೇರಿಗೆ ಚಡ್ಡಿ ಧರಿಸಿ ಬರುವ ಮೂಲಕ ಕಚೇರಿಯ ಘನತೆಗೆ ಧಕ್ಕೆಯನ್ನ ತರುತ್ತಿದ್ದು, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಕ್ಲಿನಿಕ್ ಅನ್ನ ನಡೆಸುತ್ತಿದ್ದು, ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ತಂದಿರುವ ವೈದ್ಯರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಈಗಾಗಲೇ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ತಪ್ಪಿತಸ್ಥ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗುವವರೆಗೂ ಕೂಡ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಅವ್ನು ಕ್ಲಿನಿಕಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ, ವಾಶ್ ಬೇಸಿನ್ ಇಲ್ಲ, ಆತ ಸರ್ಕಾರಕ್ಕೆ ಮೋಸ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ವಿನಾಕಾರಣ ಬಡವರ ಮೇಲೆ ಸುಮ್ಮನೆ ಬಂಧ ಮಾಡ್ತಾನೆ. ಅವ್ರು ಬಂಧವ ಕ್ಲೀನ್ ಮಾಡ್ಬೇಕಂತ ಕರ್ಕೊಂಡೋಗಿ ನಮ್ಮ ಸಮಾಜದವರೆಲ್ಲ ಪೌರ ಕಾರ್ಮಿಕರೆಲ್ಲ ಹೋಗಿ ಕ್ಲೀನ್ ಮಾಡಿದಾಗ ಅವ್ರಿಗೆ 1,000 ರೂಪಾಯಿ ದುಡ್ಡು ಕೊಟ್ಟರೆ ಈಗ ಇಸ್ಕೊಂಡವ್ರೆ, ಮನೆ ಕೆಲಸನೂ ಮಾಡಿಸ್ಕೊಂಡವ್ರೆ. ಈಗ ಅದನ್ನು ಬಂದು ಅಧಿಕಾರಿಗಳ ತವ ಕಂಪ್ಲೇಂಟ್ ಮಾಡೋಂತಿದೆಯಲ್ಲ, ಇದು ಭಾರಿ ನೋವಾಗಿದೆ ನಮಗೆ. ಹಾಗಾಗಿ ನಮ್ಮ ಅಣ್ಣತಂಗಿರು ನಮ್ಮ ತಾಯಿನೆಲ್ಲ ಇವತ್ತು ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ದಲಿತ ಸಂಘಟನೆ ಆಗ್ಬೋದು ಮತ್ತು CIT ಸಂಘಟನೆ ಎಲ್ಲ ಮುಖಂಡ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಇದೇ ರೀತಿ ಸುಬ್ರಹ್ಮಣ್ಯ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆತ ಮೇಲೆ ಉಗ್ರವಾದಂಥ ಹೋರಾಟ ಮಾಡೋಕ್ಕೆ ನಾವು ನಡೀತೀವಿ. ಅವನ್ನ ಮುಗಿಸ್ಬೇಕು. ಕ್ಲಿನಿಕ್ನ ಮುಗಿಸ್ಬೇಕು. ಕಾರಣ ಅಲ್ಲಿ ಯಾವುದೇ ಥರ ಸವಲತ್ತಿಲ್ಲ. ಹೋಗಿ ಕೆಲಸ ದುಡ್ಡನ್ನು ಮಾಡ್ತಾರೆ. ಇದನ್ನು ಮೊದಲು ಬಂದ್ ಮಾಡಬೇಕು. ಇಂಥ ಅಧಿಕಾರಿಗಳನ್ನ ಯಾವ ರೀತಿ ನಡ್ಕೊತಾರೆ ಅಂತಂದರೆ ಏಕಾವಧಿನಲ್ಲಿ ಮಾತಾಡ್ತಾರೆ, ದುಡ್ಡನ್ನು ವಾಪಸ್ ಕೊಡೋರು. ಅವ್ರ ಮನೆಯದು ಹೋದ ಸೋಮವಾರ 8 ದಿವಸದೆಲ್ಲ ಕೆಲಸ ಮಾಡಿದ್ವಿ. ನಾವು ಕೆಲಸ ಮಾಡೋದಕ್ಕೆ ಜ್ಯೂಸು ನೀರು ತಂದ್ರು. ಅವರು ತಗೊಂಡು ಬಂದು ಕರೆದ್ರು. ನಿಮ್ಮಲ್ಲಿ ಲೀಡ್ರ್ ಯಾರು ಅಂತ ನಮ್ಮವ್ರಿಗೆ ಗೊತ್ತಲ್ಲ, ನನಗೆ ತೋರಿಸ್ತಾರೆ. ಬಾರಮ್ಮ ಇಲ್ಲಿ ಅಂತ ನನಗೆ ಕರೆದ್ರು. ನಾನು ಹೋದೆ. ಹೋಗೋ ತಕ್ಷಣ ನನ್ನ ಕೈಲಿ 1,000 ರೂಪಾಯಿ ದುಡ್ಡು ಅವರೇ ಕೊಟ್ಟರು. ನೋಡಿ, ನೀವು ಕೆಲಸ ಮಾಡ್ತಾ ಇದ್ರೆ ತಗೊಳ್ಳಿ ಅಂತ. ನಾನೇನು ಮಾಡಿದೆ, ನಮ್ಮ ಲೇಬರ್ಗಳಿಗೆಲ್ಲ ಹಂಚಿದೆ. 1,000 ರೂಪಾಯಿಲೆ ಹಂಚಿದಾಗ 1 ವಾರದಿಂದ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇತ್ತು. ನಾನು ದುಡ್ಡು ಕೊಟ್ಟೆ ಅಂತ. ಆವಾಗ ಸರಿ ಬಿಡಪ್ಪ, ನೀನು ದುಡ್ಡು ಕೊಟ್ಟರು ದೊಡ್ಡ ನಮಸ್ಕಾರ ಅಂತ ನಾನು ನಿನ್ನೆ ಹೋಗಿ 1,500 ಎಲ್ಲರೂ ಕರ್ಕೊಂಡೋಗಿ ಕೊಟ್ಟು ಬಂದ ಮೇಲೆ ಅವ್ರು ನಿನ್ನೆ ಮುಗಿದೋಯ್ತು. ಇವತ್ತು 5 ಗಂಟೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂದಗಡೆ ಫಾಲೋ ಮಾಡ್ತಾನೆ. ನಿನ್ನೆ ಇವತ್ತು ಬೆಳಗ್ಗೆ ಮನೆ ತನಕ ಬಂದಿದ್ದಾನೆ ನನಗೆ ಫಾಲೋ ಮಾಡಿಕೊಂಡು. ನಾನು ಮಾತಾಡಿಲ್ಲ. ಅವಾಗ ನಮ್ಮವರೊಬ್ಬರು ಎತ್ಕೊಂಡು, ಯಾಕಪ್ಪ ಹುಡುಗಿಗೆ ಫಾಲೋ ಮಾಡ್ತಾರೆ, ನಿನ್ನೆ ದುಡ್ಡು ಕೊಟ್ಟಾಯ್ತಲ್ಲ, ನಿನ್ನ ಬಾಡ ನೀನು ಸುಮ್ಮನೆ, ನಾನೆಲ್ಲ ಬಂದಿದ್ದೀನಿ, ನಾನು ಯಾರ್ದೋ ನನ್ನ ಫ್ರೆಂಡಿಗೆ ಮನೆಗೆ ಬಂದಿದ್ದೀನಿ, ನಾನೆಲ್ಲ ನಿಮಗೆ ಯಾಕೆ ಅಂತ ನಾನು ಎಲ್ಲರ ಮೇಲೆ ನಮಗೆ ಇವ್ರು ಹೇಳೋದು, ಅವಳು ಅಂತ ನಮ್ಮನ್ನು ಮಾತಾಡಿಸ್ತಾನೆ. ವಾರಲ್ಲಿಂದ ಮುಂದೆ ಒಂದು ಗೌರವನೂ ಕೊಡ್ದಂಗೆ ನಮ್ಮನ್ನು ಮಾತಾಡ್ತಾ ಇದ್ದಾರೆ. ಏನು ಬೇಕಾದ್ರೆ ಮಾತಾಡ್ತಾರೆ. ನಾನು ಮಾತಾಡ್ತಾನೆ, ಬರೀ ಉಲ್ಟಾ ಮಾತಾಡ್ತಾನೆ. ನಾನು ಎಲ್ಲ ಆ ಥರ ಮಾತಾಡ್ತಾ ಇದ್ದ. ಎಲ್ಲರೂ ಯಾರು ಅವ್ರು ಕೊಟ್ಟಿದ್ದೆ ನಾವು ಈಸ್ಕೊಂಡಿದ್ದಕ್ಕೆ ನಾವು ಅದು ಮತ್ತೆ ತಿರುಗಿ ವಾಪಸ್ ಕೊಟ್ಟೇ ಬಿಟ್ಟಿದ್ದೀವಿ. ನಾವು ಅವ್ರು 1 ರೂಪಾಯಿ ದುಡ್ಡು ಇಟ್ಕೊಳ್ಳೋಕ್ಕೆ ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ. ನಿನ್ನೆ ಮಾತಾಡಿದ್ವಿ. ಆಯ್ತು ಸ್ವಾಮಿ, ನಿನ್ನ ತಪ್ಪಾಯ್ತು, ನಾವು ಇಸ್ಕೊಂಡಿದ್ದಕ್ಕೆ ಆಯ್ತು ತಗೊಂಡು ಹೋಗಿ ಅಂತ ಕೊಟ್ಟು ಬಂದಿದ್ದೀವಿ. ನಾವು ದುಡ್ಡು ಕೊಟ್ಟಾದ ಮೇಲೆ ಅವರು ಸುಮ್ಮನೆ ಇರಬೇಕು ತಾನೆ. ಮತ್ತೆ 5 ಗಂಟೆಗೆ ನನಗೆ ಕ್ಲೀನ್ ಕೆಲಸ ಮಾಡಿಸಿ ಅಂತ ಮಾತಾಡ್ತಾರಂತೆ.
ಇದೆಲ್ಲ ಮಾತಾಡ್ಬೋದು ನಮ್ಗೆ ಮುಂಡೇರು ಅಂತ ಅವ್ರ ಏನೋ ತಿಂದಿದ್ದೀವ ನಾವು ಅಂದ್ಬಿಟ್ಟು ಮುಂಡೇರು ಅಂತ ಮಾತಾಡಕ್ಕಾಗುತ್ತಾ ಸರ್? ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ಧಾರವಾಡ ನಗರದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಆಕ್ರೋಶದ ಜ್ವಾಲೆ ಸ್ಫೋಟಿಸಿದ್ದು, ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಸಾವಿರಾರು ಯುವಕರು ಬೀದಿಗಿಳಿದು ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈ ಹೋರಾಟಕ್ಕೆ ಅನುಮತಿಯನ್ನ ಕೇಳಿದರೂ ಕೂಡ ಪೊಲೀಸರು ನಿರಾಕರಿಸಿದ್ದರು. ಈ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ಈ ಬಗ್ಗೆ ಪೊಲೀಸರೊಂದಿಗೆ ಚರ್ಚಿಸಲು ಸೂಚಿಸಿ ವಿಚಾರಣೆಯನ್ನ ಮಾರ್ಚ್ 3ಕ್ಕೆ ಮುಂದೂಡಿತ್ತು. ಆದರೆ ಇಂದು ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ರಿಂದ ಕೆರಳಿದ ಯುವಕರು ತಮಗೂ ಕೂಡ ಹಕ್ಕಿದೆ ಎಂದು ಕೈಯಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಉದ್ಯೋಗ ಆಕಾಂಕ್ಷಿಗಳು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಲ್ಲದೆ ಖಾಲಿ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಿ ಯುವಕರಿಗೆ ಉದ್ಯೋಗವನ್ನ ನೀಡಿ ಎಂಬ ಬೇಡಿಕೆಯೊಂದಿಗೆ ಜಯನಗರ ವೃತ್ತದ ಕಡೆಗೆ ಪ್ರತಿಭಟನಾ ಮೆರವಣಿಗೆ ಹೋರಾಟದ ವೇಳೆ ಪೊಲೀಸರು ಶ್ರೀನಗರ ವೃತ್ತದ ಬಳಿಯೇ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಯನ್ನ ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಉದ್ಯೋಗ ಆಕಾಂಕ್ಷಿಗಳ ನಡುವೆ ಮಾತಿನ ಚಕಮಕಿ ಹಾಗೂ ತಳ್ಳಾಟ ನಡೆದಿದೆ. ಕೆರೋಡಿ, ಗೋಪಾಲಪುರ, ಶಿವನಹಳ್ಳಿ, ತಾರಿಬೈಲು ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಗೋಪಾಲಕೃಷ್ಣ ಗಣಪತಿ ಆಂಜನೇಯ ನಾಗ ನವಗ್ರಹ ಹಾಗೂ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳ ನೂತನ ಪ್ರತಿಷ್ಠಾಪನಾ ಮಹೋತ್ಸವವು ಕೂಡ ಫೆಬ್ರವರಿ 24ರಿಂದ 26ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಕೆಕೆ ಕೆಂಚೇಗೌಡ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ 24ರಿಂದ 26ರವರೆಗೆ 3 ದಿನಗಳ ಕಾಲ ವೈದಿಕ ವಿಧಿ ವಿಧಾನಗಳೊಂದಿಗೆ ಮಹೋತ್ಸವ ಭಕ್ತಿ ಭಾವದಿಂದ ನಡೆಯಲಿದ್ದು, ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಇತರೆ ದಾನಿಗಳಿಂದ ಪೂರ್ಣಗೊಂಡಿದ್ದು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸುವ ಉದ್ದೇಶದಿಂದ ಈ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 24ರಂದು ಕಳಶ ಮೆರವಣಿಗೆ ಸೇರಿದಂತೆ ವಿವಿಧ ಪೂಜೆ ಹೋಮಗಳು ನಡೆಯಲಿದ್ದು, ಫೆಬ್ರವರಿ 25ರಂದು ನವಗ್ರಹ ಹೋಮ, ನಾಗ ಹಾಗೂ ಕ್ಷೇತ್ರಪಾಲ ಪ್ರತಿಷ್ಠಾ ವಿಧಿಗಳು ಜರುಗಲಿವೆ. ಫೆಬ್ರವರಿ 26ರಂದು ಮಹಾಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ, ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ, ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ದಿನನಿತ್ಯ 2 ಪೂಜೆಗಳಿಂದ ಅಲಂಕೃತನಾಗಿ ಸ್ವಾಮಿ ವಿಜೃಂಭಿಸುತ್ತಿದ್ದ. ಇದರ ಜೊತೆಗೆ ಈಗ ನಾವು ನವಗ್ರಹಗಳು, ಹನುಮಂತ, ನಾಗ ನವಗ್ರಹ ಹಾಗೂ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳು, ಗೋಪಾಲಕೃಷ್ಣ ಮತ್ತು ಗಣಪತಿ ಹೊಸದಾಗಿ ವೀರಾಂಜನೇಯನನ್ನು ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೇವೆ. ಇದು ಪವಿತ್ರವಾದ ಹೇಮಾವತಿಯ ನದಿಯ ಸಾನ್ನಿಧ್ಯದಲ್ಲಿ ಈ ದೇವಸ್ಥಾನ ಅಲಂಕೃತವಾಗಿದೆ ಮತ್ತು ಪವಿತ್ರವಾಗಿದೆ. ಈ ಮಹತ್ಕಾರ್ಯಕ್ಕೆ ಈ ದಿವಸ ನಾವು ನಮ್ಮ ಸಹಪಾಠಿಗಳೊಂದಿಗೆ ಬಂದಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಕಾರ್ಯದರ್ಶಿಯವರು, ಯೋಗೇಶ್ ಅವರು ಹಾಗೂ ಮತ್ತು ಉಪಾಧ್ಯಕ್ಷರು ರಿಜಿಸ್ಟರ್ಡ್ ಕೆರೋಡಿ, ಗೋಪಾಲಪುರ, ಶಿವನಹಳ್ಳಿ, ತಾರೀಬೈಲು, ಕೆರೋಡಿ, ಕುಂಬಳಪೇಟೆ, ಯಸ್ಲೂರು ಹೋಬಳಿ, ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ. ಏನಂದರೆ ಈ ಶ್ರೀ ಗೋಪಾಲಕೃಷ್ಣ, ಶ್ರೀ ಗಣಪತಿ, ಹನುಮಂತನ, ಶ್ರೀ ನಾಗ, ಶ್ರೀ ನವಗ್ರಹ ಹಾಗೂ ಶ್ರೀ ಬ್ರಹ್ಮ ಕ್ಷೇತ್ರಪಾಲ ದೇವಾಲಯಗಳ ನೂತನ ಪ್ರತಿಷ್ಠಾಪನೆ ಮಹೋತ್ಸವವನ್ನು 24/2/2026 ಮಂಗಳವಾರ ಮತ್ತು ಬುಧವಾರ 25-26 ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಯೋಗೇಶ್, ಕೆಎ ಪ್ರಸನ್ನ, ಕೆಎನ್ ಮೂರ್ತಿಗೌಡ, ಎಂಕೆ ಮಲ್ಲೇಶ್ ಸೇರಿದಂತೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಶಾಂತಿಯುತವಾಗಿದ್ದ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬೈಲೂರಿನಲ್ಲಿ ಸೋಮವಾರ ರಾತ್ರಿ ಕಿಡಿಗೇಡಿಗಳು ಅಶಾಂತಿಯನ್ನ ಸೃಷ್ಟಿಸಲು ಯತ್ನಿಸಿದ್ದಾರೆ. ಹಿಂದೂಗಳ ಮನೆಗಳನ್ನ ಗುರಿಯಾಗಿಸಿಕೊಂಡು ಕಲ್ಲು ತೂರಾಟವನ್ನ ನಡೆಸಿದ್ದು, ಈ ಸಂಬಂಧ 2 ಯುವಕರನ್ನ ಬಂಧಿಸಲಾಗಿದೆ.
ಸೋಮವಾರ ರಾತ್ರಿ ಸುಮಾರು 10 ಗಂಟೆಯ ನಂತರ 3 ಬೈಕ್ಗಳಲ್ಲಿ ಬಂದ ಯುವಕರು ತಂಡವೊಂದು ಭಟ್ಕಳ ತಾಲೂಕಿನ ತೆಂಗ ರಸ್ತೆಯಲ್ಲಿರುವ 3-4 ಮನೆಗಳ ಮೇಲೆ ಮನಸೋ ಇಚ್ಛೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬೈಲೂರಿನ ಇತಿಹಾಸದಲ್ಲಿ ಇಂತಹ ಘಟನೆ ಇದೇ ಮೊದಲ ಬಾರಿಗೆ ನಡೆದಿದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಇಬ್ಬರು ಆರೋಪಿಗಳನ್ನ ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಬಂಧಿತರು ಅನ್ಯ ಕೋಮಿನ ಯುವಕರೆಂದು ಗುರುತಿಸಲಾಗಿತ್ತು. ಘಟನಾ ಸ್ಥಳದಿಂದ ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಮುರುಡೇಶ್ವರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಆರೋಪಿಗಾಗಿ ಶೋಧವನ್ನ ನಡೆಸುತ್ತಿದ್ದು, ಘಟನೆ ತಿಳಿಯುತ್ತಿದ್ದಂತೆಯೇ ಯುವ ಉದ್ಯಮಿ ಮಸ್ತಪ್ಪ ನಾಯ್ಕ ಬಲಸೆ ಹಿಂದೂ ಜಾಗರಣ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮುರುಡೇಶ್ವರ ಪೊಲೀಸ್ ಠಾಣೆಗೆ ದೌಡಾಯಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಠಾಣೆಗೆ ಮುತ್ತಿಗೆಯನ್ನು ಹಾಕಲು ಯತ್ನಿಸಿದರು. ಹೊನ್ನಾವರದ ಪ್ರಭಾತ ನಗರದ ಸರ್ವೆ ನಂಬರ್ 238 ಹಾಗೂ 239ರಲ್ಲಿ 4 ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಸಲಾಗಿದೆ ಎಂದು ಯುವ ಉದ್ಯಮಿ ಸಾಮಾಜಿಕ ಹೋರಾಟಗಾರ ಮಸ್ತಪ್ಪ ನಾಯ್ಕ ಬಲಸೆ ಆರೋಪಿಸಿದ್ದಾರೆ. ಹೊನ್ನಾವರ ಪಟ್ಟಣದ ಸಾಗರ ರೆಸಿಡೆನ್ಸಿ ಸಭಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1974ರಲ್ಲಿ ಮತ್ತು 2004ರಲ್ಲಿ 2 ಸಲವೂ ಕೂಡ ಪ್ರಭಾತ ನಗರದ 4 ಎಕರೆ ಭೂಮಿ ಸರ್ಕಾರಕ್ಕೆ ಸೇರಿದೆ ಎಂದು ಆದೇಶವಾಗಿದ್ದು, ಭೂಮಿಯನ್ನ 12 ಜನವರಿ 2026ರಂದು ಭೂ ನ್ಯಾಯ ಮಂಡಲದಲ್ಲಿ 4 ಜನರ ಹೆಸರಿಗೆ ಮಂಜೂರಾತಿಯನ್ನ ಮಾಡಿ ಆದೇಶವನ್ನ ಮಾಡಲಾಗಿದೆ. ಆದರೆ ಪ್ರಭಾವಿ ರಾಜಕಾರಣಿ ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವವನ್ನ ಬಳಸಿ 4 ಜನರ ಹೆಸರಿಗೆ ಅದನ್ನ ಮಂಜೂರಾತಿಯನ್ನ ಮಾಡಿಸಿಕೊಂಡಿದ್ದಾರೆ. ಬಡವರು ಕೃಷಿಯನ್ನ ಮಾಡಿಕೊಂಡು ಭೂಮಿಯನ್ನ ಮಂಜೂರಾತಿ ಕೊಡುತ್ತಿಲ್ಲ. ಆದರೆ ರಾಜಕಾರಣದ ಪ್ರಭಾವಕ್ಕೆ ಒಳಗಾಗಿ ಅಕ್ರಮ ಮಂಜೂರಾತಿಯನ್ನ ನೀಡುತ್ತಿದ್ದಾರೆ ಎಂದು ಆಪಾದಿಸಿದಲ್ಲದೆ, ಇದು ರದ್ದಾಗಿ ವಾಪಸ್ ಸರ್ಕಾರಿ ಭೂಮಿಯಾಗಬೇಕು, ಸಾರ್ವಜನಿಕ ಉಪಯೋಗಕ್ಕೆ ಬಳಕೆಯಾಗಬೇಕು. ಈ ಅಕ್ರಮ ಮಂಜೂರಾತಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. 4 ಗುಂಟೆ ಕೊಡ್ತಾ ಇದ್ದಾರೆ. ಬಾಕಿ ಎಲ್ಲನೂ ಮುಂದೊಂದು ದಿನ ಪ್ರಭಾವಿ ರಾಜಕಾರಣಿಗಳ ಮಕ್ಕಳಿಗೆ ಹೋಗ್ತವೆ. ಸೊ ಇದನ್ನು ತಡೆಯುವಂಥ ಕೆಲಸ ನಾವು ಮಾಡಬೇಕು. ಪ್ರತಿ ಕಾಲದಿಂದ ನಮ್ಮ ಕೈ ಜೋಡಿಸ್ಬೇಕು. ಯಾಕಂದರೆ ಇದು ಸರ್ಕಾರದ ಜಾಗ, ಸರ್ಕಾರ ನಮ್ಮವರಿಗೆ ಆಗಬೇಕು. ಬಡ ಜನತೆ ಏನಾದರೂ ಸರ್ಕಾರದ ಬಿಲ್ಡಿಂಗ್ಸ್ ಏನಾದರೂ ಇನ್ನಿತರ ಕಟ್ಕೊಂಡು ಏನಾದರೂ ಭೂ ನ್ಯಾಯ ಮಂಡಳಿಯಲ್ಲಿ ಆಗಿದೆ ಸರ್. 1974ರಲ್ಲಿ ಆದ ತಕ್ಷಣ ಫಸ್ಟ್ ಆದೇಶ ಹೊರಡಿಸಿದ ತಕ್ಷಣ ಸೆಕೆಂಡ್ ಆದೇಶ ಹೊರಡಿಸ್ಬೇಕಾದ್ರೆ ಭೂ ನ್ಯಾಯ ಮಂಡಳಿಗೆ ಹೋಗಿದ್ದಾರೆ. ಅಲ್ಲಿಂದ 2004ರಲ್ಲಿ ಸರ್ಕಾರದ ಆದೇಶನೇ ಅಂತ ಎಚ್ಚರಿಸಿದ್ದಾರೆ. ಸೊ ಮತ್ತೆ ಇದು ಕೇಳೋ ಅಧಿಕಾರ ಇಲ್ಲ ಇತ್ತು. ಅದೆಲ್ಲ ಬಿಟ್ಟು 2026ರಲ್ಲೇ ಈ ಟೈಮಲ್ಲಿ ಯಾಕೆ ಆಗಬೇಕು? ಅಲ್ಲ, ನಾ ಕೇಳ್ತಾರೆ ಈಗ 2020ರಲ್ಲಿ ಆಯ್ತಲ್ಲ ಆದೇಶ, ಇದು ಭೂ ನ್ಯಾಯ ಮಂಡಳಿಯೊಳಗೆ. ಈಗ 2004ಕ್ಕಿಂತ ಮೊದಲೇ ಬೇರೆ ಯಾರಾದರೂ ಅತಿಕ್ರಮಣ ನವೆಂಬರ್ 2023ರಿಂದ ಜನವರಿ 2026 12 ಈಗ ಈ 4 ಜನ ಹೆಸರಿನಲ್ಲಿ ಆ ಲ್ಯಾಂಡ್ ಎಲ್ಲ ತುಂಬಬೇಕಾಗಿತ್ತು. ಹೌದಾ? ಫಾರ್ಮ್ ಅನ್ನು ತುಂಬಬೇಕಾಗಿತ್ತು. ಆ 4 ಜನ ಹೆಸರಿನಲ್ಲಿ ಯಾವ ತುಂಬಿಲ್ಲ. ಅದು ಇಂಡಿವಿಜುವಲ್ ಪ್ರಕರಣ ಏನೋ ಹೋಗ್ತಾ ಇತ್ತು ಸರ್. ಇಂಡಿವಿಜುವಲ್ ಪ್ರಕರಣ ಬೇರೆ ಏನೋ ಹೋಗ್ತಾ ಇತ್ತು. ಆದ್ರೆ ಅದರ ಆದೇಶ 2 ಸಲ ಹೊರಬಿದ್ದು ಸರ್ಕಾರದ. ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಮಡಿವಾಳ, ಭಾಸ್ಕರ ದೇವಾಡಿಗ, ಯೋಗೇಶ ಶೆಟ್ಟಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶೃಂಗೇರಿ ಶಾರದಾ ಪೀಠ ಶಂಕರ ಮಠದಲ್ಲಿ ಷಷ್ಠಿ ಪೂಜೆ. ಶ್ರೀ ದೇವಿಯ ರಥೋತ್ಸವದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವನ್ನ ಸಡಗರ ಸಂಭ್ರಮದಿಂದ ನಡೆಸಲಾಯಿತು. ಶಾರದಾ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವವನ್ನ ಕೋಟೆಯ 8 ಬೀದಿಗಳಲ್ಲಿ ಗಾಯತ್ರಿ ಭಜನಾ ಮಂಡಳಿಯ ವನಿತೆಯರ ಭಜನೆ ಹಾಗೂ ಲಲಿತಾ ಸಹಸ್ರನಾಮ ವೇದ ಘೋಷಗಳ ನಡುವೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಂತರ ದೇಗುಲದ ಪ್ರಾಂಗಣದಲ್ಲಿ ರಥೋತ್ಸವವನ್ನ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾ ಮಠದ ಧರ್ಮಾಧಿಕಾರಿ ಸಿಆರ್ ವಿಜಯಕೇಶವ, ಸುಮಂತ್ ಕುಮಾರ್ ಶರ್ಮಾ, ಪ್ರಶಾಂತ್ ಕುಮಾರ್ ಹೇಮಂತ್, ಆನಂಬಿ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಂಪೂರ್ಣಗೊಂಡಿದೆ. ಇದಕ್ಕೆ ಎಲ್ಲ ಕಾರಣಕರ್ತರು, ಎಲ್ಲ ಭಕ್ತವೃಂದದವರು, ಶಾರದಾ ಭಜನಿ ಮಂಡಳಿಯವರು ಹಾಗೂ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಭಕ್ತರು ಎಲ್ಲರೂ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಹಾಗಾಗಿ ಇದಕ್ಕೆ ಎಲ್ಲರಿಗೂ ವಂದನೆಗಳು. ಬಹಳ ವೈಭವವಾಗಿ ಎಲ್ಲ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡು ಬಹಳ ಚೆನ್ನಾಗಿ ನಡೀತು. ಅಂದಿನಿಂದ ಇಲ್ಲಿವರೆಗೆ ಶಂಕರ ಮಠದಲ್ಲಿ ಅತ್ಯುತ್ತಮವಾದ ಪೂಜಾ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಂಡಿಕಾ ಹೋಮ, ಈ ರೀತಿ ಎಲ್ಲವೂ ಕೂಡ ನವರಾತ್ರಿ ಮಾತ್ರ ಚಂಡಿಕಾ ಹೋಮ ನಡೀತಾ ಇತ್ತು. ಈ ಸಾರಿ ಗತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಗಮನಿಸಿ
ಈ ಶಂಕರ ಮಠದ ಧರ್ಮಾಧಿಕಾರಿಯಾಗಿ ನೇಮಿಸಿದ್ದಾರೆ. ಅವರು ಎಲ್ಲರ ಸಹಕಾರದಿಂದ ಬಹುಶಃ ರಾಜ್ಯದ ಇಲ್ಲಿರ್ತಕ್ಕಂಥ ಶಂಕರ ಮಠಗಳಲ್ಲಿ ನಮ್ಮ ಶಂಕರ ಮಠ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಅಂತ ನನ್ನ ಭಾವನೆ. ಅದಕ್ಕೆ ನಮ್ಮ ಭಜನಾ ಮಂಡಳಿಯವರು ಕೂಡ ಕಾರಣರಾಗಿದ್ದಾರೆ. ಅವರು ಅರ್ಧ ಕಡೆಯನ್ನು ನಾವು ಕೂಡ ಮಠದ ಭಕ್ತರಾಗಿ ಇದರ ಶ್ರೇಯೋಭಿವೃದ್ಧಿಯಲ್ಲಿ ಶ್ರಮಿಸೋಣ ಅಂತ ಹೇಳ್ತಾ ಇದರ ಉದ್ಘಾಟನಾ ಸಂದರ್ಭದಲ್ಲಿ ನನ್ನ ಅದೃಷ್ಟ ಅಂತಂದರೆ ನಾನು ಕರ್ನಾಟಕ ನಾಡಿನ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ ಆರಂಭವಾಗಲಿದ್ದು, ಈ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯು ಸರ್ವಸನ್ನದ್ಧವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ತಿಳಿಸಿದ್ದಾರೆ. ಶನಿವಾರ ಶಿರಸಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಾತ್ರೆಯ ಭದ್ರತೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಇಲಾಖೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ ಅವರು, ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಹಾಗೂ ಬಂದೋಬಸ್ತನ್ನ ಕರ್ತವ್ಯಕ್ಕಾಗಿ 3 ಡಿವೈಎಸ್ಪಿ, 10 ಸಿಪಿಐ, 47 ಪಿಎಸ್ಐ, 110 ಎಎಸ್ಐ, 754 ಪೊಲೀಸ್ ಪೇದೆಗಳು ಹಾಗೂ 200 ಗೃಹ ರಕ್ಷಕ ದಳದ ಸಿಬ್ಬಂದಿ ಸೇರಿದಂತೆ ಅತಿ ದೊಡ್ಡ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದ್ದು, 25 ಕಡೆಗಳಲ್ಲಿ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಮಂಗಳೂರು, ಭಟ್ಕಳ, ಕುಮಟಾ ಸೇರಿದಂತೆ ಹೊರವಲಯದ 7 ಪ್ರಮುಖ ಸ್ಥಳಗಳಲ್ಲಿ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದು, ಜಾತ್ರೆಗೆ ಬರುವ ಸಾರ್ವಜನಿಕರಿಗೆ ರಸ್ತೆ ಸಂಚಾರ ಪಾರ್ಕಿಂಗ್ ವ್ಯವಸ್ಥೆ ಕುರಿತು ಮಾಹಿತಿಗಾಗಿ ವಿಶೇಷ ವೆಬ್ಸೈಟ್ ಅನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಜಾತ್ರೆಯ ಜನಸಂದಣಿ ಪ್ರದೇಶಗಳಲ್ಲಿ ನಡೆಯಬಹುದಾದ ಸರಗಳ್ಳತನ, ಕಳ್ಳತನ ಹಾಗೂ ಇತರ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು ಪೊಲೀಸ್ ವಾಚ್ ಟವರ್ಗಳನ್ನು ನಿರ್ಮಿಸಲಾಗಿದ್ದು, ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನಗಳ ಮೇಲೆ ಸಿಸಿಟಿವಿ ಮತ್ತು ಮಫ್ತಿ ಪೊಲೀಸರ ಮೂಲಕ ನಿರಂತರ ನಿಗಾವನ್ನ ಇರಿಸಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. 2026 ಇದು ಈ ಸತಿ ಸಿರ್ಸಿ ಮಾರಿಕಾಂಬಾ ಜಾತ್ರೆ 24ನೇ ತಾರೀಕಿನಿಂದ ಪ್ರಾರಂಭವಾಗಿ 4ನೇ ತಾರೀಕು ಮಾರ್ಚ್ವರೆಗೂ ಜರುಗಲಿದ್ದು, ಈ ಜಾತ್ರೆಗೆ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತ ಹೇಳ್ಕೊಂತೀನಿ. ಮೊದಲನೇದಾಗಿ ಈ ಮಾರಿಕಾಂಬಾ ಜಾತ್ರೆಯಲ್ಲಿ ನಾವು ಸೂಕ್ತ ಬಂದೋಬಸ್ತು ಮಾಡಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸಂಚಾರ ಸುವ್ಯವಸ್ಥೆಯನ್ನು ಮತ್ತು ಪಾದಚಾರಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಬಂದು ಹೋಗೋದಕ್ಕೂ ಮತ್ತು ಎಲ್ಲ ಥರ ನಾಟಕಗಳು ಇರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಎಲ್ಲ ಥರ ಎಂಟರ್ಟೈನ್ಮೆಂಟ್ ರಿಲೇಟೆಡ್ಗೂ ಕೂಡ ನಾವು ಪೂರ್ಣ ಇದು ತಗೊಂಡು ನಾವು ಬಂದೋಬಸ್ತ್ ಮಾಡಿದ್ದೀವಿ. ಈ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ನಾವು 3 DSP, 10 ಇನ್ಸ್ಪೆಕ್ಟರ್, 47 ಸಬ್ ಇನ್ಸ್ಪೆಕ್ಟರ್ಸು, 110 ASI ರ್ಯಾಂಕ್ ಅವರು, 754 HCPC, ಇದ್ರ ಜೊತೆಗೆ ನಾವು 200 ಹೋಮ್ ಗಾರ್ಡ್ಗೂ ಕೂಡ ಇದಕ್ಕೆ ಬಂದೋಬಸ್ತಿಗೆ ನಾವು ನೇಮಕ ಮಾಡಿದ್ದೀವಿ. ಇದರ ಜೊತೆಗೆ ನಮಗೆ KSRP 4 ವಾಹನಗಳು ಪಾರ್ಟಿಗಳಿವೆ. ಇದರ ಜೊತೆಗೆ ನಮ್ದು ಡಿಸ್ಟ್ರಿಕ್ಟ್ ರಿಸರ್ವ್ ಇಂದ 5 ಪಾರ್ಟಿಗಳಿವೆ. ಪ್ಲಸ್ ಮತ್ತೆ ಎಲ್ಲ ಜ್ಯುವೆಲ್ಲರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ ವರ್ಮಾ, ಶಿರಸಿ ನಗರ ಠಾಣೆ PSI ನಾಗಪ್ಪ ಬಿ, NMPS ಠಾಣೆ PSI ಬಸವರಾಜು ಕನಶೆಟ್ಟಿ ಸೇರಿದಂತೆ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಪಟ್ಟಣದ ಹೊರವಲಯದ ಹುಣಸವಳ್ಳಿಯಲ್ಲಿರುವ ಹೊಸ ನಿವೇಶನದಲ್ಲಿ ಮಾಜಿ ಸೈನಿಕರ ವಾರ್ಷಿಕೋತ್ಸವ ಹಾಗೂ ಮನರಂಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷ ಚನ್ನಕೇಶವ ಅವರು, ಸೈನಿಕ ನಮ್ಮ ದೇಶದ ಶ್ರೇಷ್ಠ ಆಸ್ತಿ, ನಮ್ಮ ಹೆಮ್ಮೆ ಎಂದರೆ ತಪ್ಪಾಗಲಾರದು. ಸೈನಿಕರು ನಮ್ಮ ದೇಶದ ಗಡಿಯನ್ನ ಕಾಯುವಂತಹ ಕಾವಲುಗಾರ. ದೇಶದ ರಕ್ಷಣೆಗಾಗಿ ಎತ್ತವರನ್ನ, ತನ್ನ ಕುಟುಂಬದವರನ್ನ ಬಿಟ್ಟು ಮನದಲ್ಲಿ ಎಷ್ಟೇ ನೋವುಗಳಿದ್ದರೂ ಕೂಡ ಅವುಗಳನ್ನ ಬದಿಗೊತ್ತಿ ತನ್ನ ಸೇವೆ, ದೇಶದ ರಕ್ಷಣೆಗೆಂದು ಸೇವೆಯನ್ನ ಸಲ್ಲಿಸುತ್ತಾರೆ. ಚಳಿ, ಬಿಸಿಲು, ಮಳೆ ಎಂಬುದನ್ನ ಲೆಕ್ಕಿಸದೆ ಹಗಲು ರಾತ್ರಿ ಗಡಿ ಭದ್ರತಾ ಪಡೆಯಲಿ ತಮ್ಮ ಕಾಯಕವನ್ನ ಮಾಡುತ್ತಾರೆ. ಯುದ್ಧದ ಸಂದರ್ಭದಲ್ಲಿ ಹೋರಾಡಿ ಯಶಸ್ವನ್ನ ಸಾಧಿಸಲು ಅವರು ದೇಶಭಕ್ತಿ ಮತ್ತು ಅವರ ಸಾಹಸವನ್ನ ಪ್ರತಿಯೊಬ್ಬರು ಕೂಡ ಮೆಚ್ಚುವಂತಾಗಬೇಕು. ಅವರ ತ್ಯಾಗವನ್ನ ಸ್ಮರಿಸಲು ಮತ್ತು ಸಮಾಜದೊಂದಿಗೆ ಬೆರೆಯಲು ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಗೌರವಾರ್ಪಣೆ, ಕೌಶಲ್ಯ ಅಭಿವೃದ್ಧಿ, ತರಬೇತಿ ಮತ್ತು ಯುವಕರಿಗೆ ಮಾರ್ಗದರ್ಶನ ನೀಡುವ ಚಟುವಟಿಕೆಗಳು ಪ್ರತಿ ವರ್ಷ ಆಯೋಜಿಸಲಾಗುತ್ತಿದೆ ಎಂದರು.
ನಂತರ ಸಂಘದ ಪದಾಧಿಕಾರಿಗಳು ತಮ್ಮ ತಮ್ಮ ಅನುಭವಗಳನ್ನ ಹಂಚಿಕೊಂಡರು ಮತ್ತು ಸೈನಿಕರ ಕುಟುಂಬಸ್ಥರುಗಳಿಗೆ ಆಟೋಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿತ್ತು. ವಿಜೇತರಾದ ಕುಟುಂಬಗಳಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಹಾಗೂ ಕೆಂಚಮನ ಹೊಸಕೋಟೆ ವೈದ್ಯ ಡಾಕ್ಟರ್ ವಿದ್ಯಾಶ್ರೀ ಮತ್ತು ಬಾಡಿ ಬಿಲ್ಡರ್ಸ್ ಸ್ಪರ್ಧೆಯಲ್ಲಿ ಹಾಂಗ್ಕಾಂಗ್ನಲ್ಲಿ ಚಿನ್ನದ ಪದಕವನ್ನ ವಿಜೇತರಾದ ಶರತ್ ರವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದರು. ನಮಗೆ ಒಂದಲ್ಲ ಎರಡೆರಡು ಒಂದು ಗಣ್ಯ ವ್ಯಕ್ತಿಗಳ ಒಂದು ಪರಿಚಯ ಹಾಗೂ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಸನ್ಮಾನ ಮಾಡುವ ಒಂದು ಸೌಭಾಗ್ಯ ದೊರೆತಿದೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಶರತ್ ಅವರ ಸರದಿ ಮುಗಿದಿದೆ. ಇವಾಗ ಎರಡನೇ ಸರದಿ ನಮ್ಮ ಸಂಘದ ಮಾಜಿ ಸೈನಿಕರ ಮಗಳಾದ ವಿದ್ಯಾಶ್ರೀ ಅವರ ಬಗ್ಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಾವು ನಮ್ಮ ಜೀವನದಲ್ಲಿ ಇಬ್ಬರ ಬಗ್ಗೆ ಒಂದು ಹೆಚ್ಚು ಗೌರವ ಇರುತ್ತೆ. ಒಂದು ನಮ್ಮ ದೇವರ ಬಗ್ಗೆ, ಇನ್ನೊಂದು ನಮ್ಮ ಆರೋಗ್ಯದ ಪೂರ ಜವಾಬ್ದಾರಿ ಹೊಂದಿರುವಂಥ ಒಂದು ಡಾಕ್ಟರ್ ಬಗ್ಗೆ, ಇವರ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು. ಅದು ನಮ್ಮ ಸಂಘದಲ್ಲಿ ಒಬ್ಬ ನಮ್ಮ ಮಾಜಿ ಸೈನಿಕರ ಮಗಳಾಗಿ ಒಬ್ಬರು ಇದ್ದಾರೆ ಅಂದರೆ ಅದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಶ್ರೀಮತಿ ವಿದ್ಯಾಶ್ರೀ ಅವರು ನಮ್ಮ ಆಲೂರು ತಾಲೂಕು ಮಾಜಿ ಸೈನಿಕರ ಸಂಘದ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಸಂಘ ಮುಂದುವರಿಬೇಕು. ನಮ್ಮ ಸಂಘ ಸ್ಟಾಪ್ ಆಗಬಾರ್ದು. ನಮ್ಮ ಮಾಜಿ ಸೈನಿಕರು ನಿಂತು ನೀರಾಗಬಾರ್ದು, ಹರಿಯು ನೀರಾಗಬೇಕು. ಮುಂದೆ ಭಾಳ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ನೆಲೆ ಬೇಕು, ಅವ್ರಿಗೊಂದು ಜಾಗ ಬೇಕು. ಅವ್ರು ಅಲ್ಲಿಂದಲೇ ಸ್ಟಾರ್ಟ್ ಆಗಿ ಇವತ್ತು ಈ ಜಾಗ ಖರೀದಿ ಮಾಡಿದ್ವಿ. ಈ ಜಾಗನೂ ಕೂಡ ನಮ್ಮದಾಗಿದೆ. ಇವತ್ತು ಈ ಜಾಗದಲ್ಲಿ ಮುಂದೆ ಇನ್ನು ಫ್ಯೂಚರ್ನಲ್ಲಿ ಒಂದು ಬಿಲ್ಡಿಂಗು ಆಗುತ್ತೆ. ಅವತ್ತು ಮುಂದೆ ಬರೋವಂಥ ಫೌಜು ಜ್ಞಾಪಕ ಮಾಡ್ಕೊಳ್ಳುತ್ತೆ ನಮ್ಮ ಪೂರ್ವಜರು, ನಮ್ಮ ಮಾಜಿ ಸೈನಿಕರು ಏನು ಮಾಡಿ ಹೋಗಿದ್ದಾರೆ ಅಂತೇಳಿ. ನಾವೆಲ್ಲ ಪ್ರಯತ್ನ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನಾವೇನು ಹೇಳೋದಿಲ್ಲ, ನಾವು ಹೆಚ್ಚು ಯಾವತ್ತೂ ಹೇಳೋದಿಲ್ಲ. ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ. ನಾವು ನಮ್ಮ ಶಕ್ತಿ ಮೀರಿ ಸಹಾಯ ಮಾಡಿದ್ವಿ. ನಮ್ಮ ಕೈಲಿ ಶಕ್ತಿ ಎಷ್ಟಿದೆ ಅಷ್ಟು. ಇವತ್ತು ಈ ಸಂಘ, ಈ ಜಾಗ ಈ ನಮ್ಮದಾಗಿದೆ. ಈ ಜಾಗದಲ್ಲಿ ಇವತ್ತು ನಾವು ನಮ್ಮ ಇದನ್ನ ಮಾಡ್ತಾಯಿದ್ವಿ, ಪ್ರೋಗ್ರಾಮ್ ಮಾಡ್ತಿದ್ವಿ. ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಇದು ಬೇರೆ ಯಾರೂ ಕೇಳೋದಿಲ್ಲ ಈ ಜಾಗನ. ಇದು ಯಾಕೆ ನಮ್ಮ ಜಾಗ, ಇದು ಮಾಜಿ ಸೈನಿಕರು ಕೊಂಡಿರೋಂಥ ಜಾಗ. ಇದು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈ ಜಾಗ ಇದು ನಮ್ಮ ಜಾಗ. ಇದು ನಾವು ಇವತ್ತು ಇಲ್ಲಿ ಕೂತಿದ್ವಿ ಅಂತ ಅಂದ್ರೆ ಯಾರು ಬಂದು ಕೇಳಿದ್ರಾ? ಕೇಳೋಕ್ಕೆ ಸಾಧ್ಯನೂ ಇಲ್ಲ. ಬಹಳ ಸಂತೋಷ. ಆಮೇಲೆ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ದೇವೇಂದ್ರ, ಅಧ್ಯಕ್ಷರಾದ ಚನ್ನಕೇಶವ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ವೈದ್ಯನ ಕಿರುಕುಳಕ್ಕೆ ಬೇಸತ್ತ ಪೌರ ಕಾರ್ಮಿಕರು. ವೈದ್ಯ ಸುಬ್ರಹ್ಮಣ್ಯ ವಿರುದ್ಧ ಆಕ್ರೋಶ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ವಿವಾದ. ಧಾರವಾಡದಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹ. ಅನುಮತಿ ಇಲ್ಲದಿದ್ದರೂ ಕೂಡ ಬೀದಿಗೆ ಇಳಿದ ಯುವ ಶಕ್ತಿ. ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಆಕ್ರೋಶ. ಫೆಬ್ರವರಿ 24ರಿಂದ ಸಕಲೇಶಪುರದಲ್ಲಿ ಭಕ್ತಿಯ ಸಂಭ್ರಮ. 3 ಗ್ರಾಮಗಳ ದೇವಸ್ಥಾನಗಳಲ್ಲಿ ನೂತನ ಪ್ರತಿಷ್ಠಾಪನಾ ಮಹೋತ್ಸವ. ಇದೇ ಹೊತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ. ಧನ್ಯವಾದಗಳು.